ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಸಿನಿಮಾ ರಿವ್ಯೂ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ರಕ್ಕಸ ಪರಧೋಳ್ ನಂತರ ಕನ್ನಡದಲ್ಲಿ ಮತ್ತೊಂದು ಅದೇ ಫಾರ್ಮ್ಯಾಟ್ನ ಇನ್ವೆಸ್ಟಿಗೇಟಿವ್ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಬಿಡುಗಡೆ ಆಗಿದೆ. ಸೀರೀಸ್ ಆಫ್ ಮರ್ಡರ್ಸ್, ಅದರ ಹಿಂದೆ ಇರುವಂತಹ ಒಬ್ಬ ಕಿಲ್ಲರ್, ಆ ಕೊಲೆಗಳ ಹಿಂದಿನ ಇಂಟೆಂಟ್, ಸ್ಕ್ರೀನ್ ಪ್ಲೇನಲ್ಲಿ ಒಂದಷ್ಟು ಕನೆಕ್ಟಿಂಗ್ ಡಾಟ್ಸ್ ಮತ್ತು ಥ್ರಿಲ್ಲಿಂಗ್ ಎಲಿಮೆಂಟ್ಸ್, ಹಾಗೆಯೇ ಅದೆಲ್ಲದರ ಜೊತೆಗೆ ಅದನ್ನು ಡಿಸ್ಕವರ್ ಮಾಡುವಂತಹ ಒಂದು ಪೊಲೀಸ್ ವ್ಯವಸ್ಥೆ ಮತ್ತು ಒಬ್ಬ ಪೊಲೀಸ್ ಆಫೀಸರ್. ಈ ತರಹದ ಸಿನಿಮಾಗಳನ್ನು ರೀಸೆಂಟ್ ಟೈಮ್ಸ್ನಲ್ಲಿ ಮಲಯಾಳಂನವರು ಜಾಸ್ತಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಬಹುತೇಕ ಸಿನಿಮಾಗಳನ್ನು ನೀವು ಕೂಡ ನೋಡಿರ್ತೀವಿ, ಹಾಗೆಯೇ ಮೆಚ್ಕೊಂಡಿರ್ತೀವಿ ಕೂಡ. ಈ ಎಲ್ಲ ವಿಷಯಗಳನ್ನು ಒಂದು ಕ್ರೈಮ್ ಥ್ರಿಲ್ಲರ್ಗೆ ಸಕ್ಸಸ್ಫುಲಿ ಇನ್ಕಾರ್ಪೊರೇಟ್ ಮಾಡಿರುವಂತಹ ಹೊಸ ಕನ್ನಡ ಸಿನಿಮಾನೇ ವಿಜಯ್ ರಾಘವೇಂದ್ರ ಆ್ಯಕ್ಟ್ ಮಾಡಿರುವಂತಹ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಬೆನೋಯ್. ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು ನಿದರ್ಶನ್ ಸಾರೀಸ್ ಜಯನಗರ ಮತ್ತು ರಾಮಮೂರ್ತಿ ನಗರ. ಇಲ್ಲಿವೆ ಬಜೆಟ್ ಫ್ರೆಂಡ್ಲಿ ಸಾರಿ ಕಲೆಕ್ಷನ್ಸ್, ರೇಷ್ಮೆ ಸೇರಿದಂತೆ ಎಲ್ಲಾ ಬಗೆಯ ಸೀರೆಗಳು, ಲೇಟೆಸ್ಟ್ ಟ್ರೆಂಡ್ನ ಸೀರೆಗಳು ನಿದರ್ಶನ್ ಸಾರೀಸ್ ಮಳಿಗೆಯಲ್ಲಿ ಲಭ್ಯ. ಆನ್ಲೈನ್ ಬುಕಿಂಗ್ಗೆ ಸಂಪರ್ಕಿಸಿ ನಿದರ್ಶನ್ sarees.com. ಕಸ್ಟಮರ್ ಕೇರ್ ಸಂಖ್ಯೆ 9606867467. ಕನ್ನಡದಲ್ಲಿ ಈ ರೀತಿಯ ಪ್ರಯತ್ನಗಳು ಕಂಟಿನ್ಯೂಸ್ ಆಗಿ ಆಗೋದೇ ಕಡಿಮೆ. ಪರ್ಸನಲಿ ನನಗೆ ಇಷ್ಟವಾದಂತಹ ಜಾನರ್ ಕೂಡ ಇದು. ಸೊ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಬೆನೋಯ್ ಈ ಜಾನರ್ನ ಬಹಳ ಎಫೆಕ್ಟಿವ್ ಆಗಿ ಎಕ್ಸ್ಪ್ಲಾಯ್ಟ್ ಮಾಡಿರುವಂತಹ ಒಂದು ಸಿನಿಮಾ. ಕನ್ನಡದಲ್ಲಿ ಇನ್ನಷ್ಟು ಇನ್ವೆಸ್ಟಿಗೇಟಿವ್ ಕ್ರೈಮ್ ಥ್ರಿಲ್ಲರ್ಸ್ ಬರೋದಕ್ಕೆ ನಾಂದಿ ಆಗಬಹುದಾದಂತಹ ಒಂದು ಸಿನಿಮಾ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಆಫ್ಟರ್ ಸೀತಾರಾಮ್ ಬೆನೋಯ್ ಪಾರ್ಟ್ 1 ಅಂದರೆ ಕೇಸ್ ನಂಬರ್ 18 ಪ್ಲಸ್ ಕೊಂಡಾಣ ಸಿನಿಮಾಗಳ ನಂತರ ಮತ್ತೊಂದು ಸಲ ನಿರ್ದೇಶಕ ದೇವಿ ಪ್ರಸಾದ್ ಶೆಟ್ಟಿ ಅವರು ಒಂದು ಟಾಟ್ ಮರ್ಡರ್ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಜೊತೆಗೆ ವಾಪಸ್ ಬಂದಿದ್ದಾರೆ. ಆ್ಯಂಡ್ ದಿಸ್ ಟೈಮ್ ಹಿ ಸ್ಟ್ರೈಕ್ಸ್ ಬಿಗ್. ರೈಟಿಂಗ್ ವೈಸ್ ನೋಡೋದಾದರೆ ಮೊದಲೆರಡು ಸಿನಿಮಾಗಳಿಗಿಂತ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಬೆನೋಯ್ ತುಂಬ ಬೆಟರ್ ಆಗಿದೆ, ಕ್ರಿಸ್ಪ್ ಆಗಿದೆ ಅಂತ ನನಗನ್ನಿಸ್ತು. ಹಾಗೆಯೇ ಈ ಸಿನಿಮಾಗೂ ರಕ್ಕಸ ಪುರಧೋಳ್ ಸಿನಿಮಾಗೂ ಒಂದು ಸಿಮಿಲ್ಯಾರಿಟಿ ಇದೆ. ಎರಡೂ ಸಿನಿಮಾದ ಆ್ಯಂಟೋಗನಿಸ್ಟ್ ಯಾರು, ಆತನಿಗಿರುವಂತಹ ಸಮಸ್ಯೆ ಏನು, ಹಾಗೆಯೇ ಆ ಪಾತ್ರವನ್ನು ನಿಭಾಯಿಸಿರುವಂತಹ ಪಾತ್ರಧಾರಿ ಯಾರು ಅಂತ ವಿಮರ್ಶೆಯಲ್ಲಿ ಹೇಳೋದಕ್ಕಾಗಲ್ಲ. ಆದರೆ ನೀವು ಸಿನಿಮಾವನ್ನು ನೋಡಿದ ಮೇಲೆ ಆ ಪಾತ್ರವನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಆ ಪಾತ್ರ ಯಾವ ರೀತಿ ಇದೆ, ಅದನ್ನು ಯಾರು ಮಾಡಿದ್ದಾರೆ ಅಂತ ಈಗ ನಾನು ಹೇಳಿದ್ರೆ ಸ್ಪಾಯ್ಲರ್ ಆಗುತ್ತೆ. ಹಾಗಾಗಿ ಈಗ ನಾನು ಏನೂ ಹೇಳಲ್ಲ. ಹಾಗಂತ ರಕ್ಕಸ ಪುರಧೋಳ್ ಸಿನಿಮಾಗೂ ಈ ಒಂದು ಸೀತಾರಾಮ್ ಬೆನೋಯ್ ಕೇಸ್ 2ಗೂ ಸಂಬಂಧ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಅದರ ಇಂಟೆನ್ಷನ್ನೇ ಬೇರೆ, ಅದರ ಬ್ಯಾಕ್ ಡ್ರಾಪೇ ಬೇರೆ, ಟೈಮ್ ಲೈನ್ ಬೇರೆ, ಪ್ಲಸ್ ಆ ಸಿನಿಮಾದಲ್ಲಿ ಒಬ್ಬ ಕಿಲ್ಲರ್ ಅನುಭವಿಸ್ತಾ ಇರುವಂತಹ ಒಂದು ವಿಷಯನೇ ಬೇರೆ. ಸೊ ಕಂಪ್ಲೀಟ್ಲಿ ಬೇರೆ ಬೇರೆ ವಿಷಯಗಳಿದೆ, ಬೇರೆ ಬೇರೆ ಕಥೆಗಳಿವೆ. ಬಟ್ ಅದೇ ಫಾರ್ಮ್ಯಾಟ್ನ ಒಂದು ಇನ್ವೆಸ್ಟಿಗೇಟಿವ್ ಥ್ರಿಲ್ಲರ್ ಈ ಸಿನಿಮಾ ಕೂಡ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಬೆನೋಯ್ ಸಿನಿಮಾದಲ್ಲಿ ಒಂದು ಡಿಸ್ಟರ್ಬ್ಡ್ ಚೈಲ್ಡ್ಹುಡ್, ಮಂಜಾ, ಅಚ್ಯುತ, ಸೆಬೆಸ್ಟಿಯನ್, ಶಿವ, ವೀಣೆ, ಅಕ್ಕ, ತಮ್ಮ, ಮಲೆನಾಡಿನ ಬ್ಯಾಕ್ಡ್ರಾಪ್, ಆನೆಗದ್ದೆ ಪೊಲೀಸ್ ಸ್ಟೇಷನ್, ಸರಣಿ ಕೊಲೆಗಳು ಮತ್ತು ಇನ್ಸ್ಪೆಕ್ಟರ್ ಸೀತಾರಾಮ್ ಬೆನೋಯ್ ಇದೆಲ್ಲವೂ ಕೂಡ ಈ ಸಿನಿಮಾದ ಯುನೀಕ್ ಪ್ಲಾಟ್ ಪಾಯಿಂಟ್ಗಳು. ಇಲ್ಲಿ ಈಗ ನಾನು ಮೆನ್ಷನ್ ಮಾಡಿದ್ನಲ್ಲ, ಇದೆಲ್ಲದಕ್ಕೂ ಎಲ್ಲರಿಗೂ ಒಂದು ಕ್ಯಾರೆಕ್ಟರ್ ಆರ್ಕ್ ಇದೆ ಈ ಸಿನಿಮಾದಲ್ಲಿ. ಅದನ್ನು ಡಿಸೈನ್ ಮಾಡಿರುವಂತಹ ರೀತಿ ಕೂಡ ಫ್ರೆಶ್ ಆಗಿದೆ, ಪ್ಲಸ್ ಬಿಲೀವೇಬಲ್ ಆಗಿದೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ಸಿನಿಮಾದಲ್ಲಿ ಕಥೆಗೆ ಸಂಬಂಧ ಇಲ್ಲದೆ ಇರುವಂತಹ ಒಂದೇ ಒಂದು ಸೀನ್ ಆಗಲಿ ಅಥವಾ ಒಂದೇ ಒಂದು ಶಾಟ್ ಆಗಲಿ ಕೂಡ ಇಟ್ಟಿಲ್ಲ. ಅದೇ ಈ ಸಿನಿಮಾದ ಯುನೀಕ್ ಸೆಲ್ಲಿಂಗ್ ಪಾಯಿಂಟ್ ಅಂತ ನಾನು ಹೇಳ್ತೀನಿ. ಸೆಕೆಂಡ್ಲಿ, ಇದೊಂದು ಇನ್ವೆಸ್ಟಿಗೇಟಿವ್ ಥ್ರಿಲ್ಲರ್ ಸಿನಿಮಾ. ಹಾಗಾಗಿ ಎಕ್ಸ್ಪೆಕ್ಟ್ ಮಾಡದೇ ಇರುವಂತಹ ವಿಷಯಗಳನ್ನು, ಸಾಕಷ್ಟು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳನ್ನು ತೋರಿಸಲೇಬೇಕಾಗುತ್ತೆ. ಹಾಗಂತ ಯಾವುದನ್ನು ಕೂಡ ಇಲ್ಲಿ ಫೋರ್ಸ್ಫುಲಿ ತುರ್ಕೋದಕ್ಕೆ ಟ್ರೈ ಮಾಡಿಲ್ಲ. ಸರಣಿ ಕೊಲೆಗಳು ನಡೀತಾ ಇದೆ, ನಡೆದಿರುವಂತಹ ಕೊಲೆಗಳಿಗೆ ಒಂದು ಪ್ಯಾಟ್ರನ್ ಕೂಡ ಇದೆ. ಆದರೆ ಕಿಲ್ಲರ್ ಇನ್ಸ್ಟಿಂಕ್ಟನ್ನು ಬಹಳ ಬಿಲೀವೇಬಲ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಎಲ್ಲೂ ಕೂಡ ಕಿಲ್ಲರ್ ಈಸ್ ಎ ಕಿಲ್ಲರ್, ಅವನ ಕೆಲಸ ಕೊಲ್ಲೋದಷ್ಟೇ, ಅವನು ಕೊಲ್ತಾ ಇರ್ತಾನೆ, ಯಾಕೆ ಏನು ಅಂತ ಕೇಳೋ ಹಾಗಿಲ್ಲ ಅನ್ನೋ ಥರ ಎಲ್ಲ ಇಲ್ಲಿ ತೋರಿಸಿಲ್ಲ. ಕೊಲೆಗಳು ಯಾಕೆ ನಡೀತಾ ಇವೆ ಅನ್ನೋದಕ್ಕೆ ಒಂದು ಸಾಲಿಡ್ ರೀಸನಿಂಗ್ ಇದೆ. ಆ ಕೊಲೆಗಳ ಹಿಂದಿನ ಉದ್ದೇಶ ಮತ್ತು ಕೊಲೆಗಾರನ ಮೇಲೆ ಬರುವಂತಹ ಸಿಂಪತಿ ಎಲ್ಲವೂ ಕೂಡ ಈ ಸಿನಿಮಾದ ಕಂಪ್ಲೀಟ್ ಒಂದು ಚೌಕಟ್ಟಿಗೆ ತಕ್ಕುದಾಗಿ ಫಿಟ್ ಆಗುತ್ತೆ. ಆ್ಯಂಡ್ ಚಿತ್ರದ ಫಸ್ಟ್ ಹಾಫಲ್ಲೇ ಆಲ್ಮೋಸ್ಟ್ ಇಡೀ ಸಿನಿಮಾ ಕೊಡಬಹುದಾದಂತಹ ಹೋಲ್ಸಮ್ ಎಕ್ಸ್ಪೀರಿಯನ್ಸನ್ನು ಈ ಸಿನಿಮಾ ಕೊಡುತ್ತೆ. ಅದೇ ಈ ಸಿನಿಮಾದ ಮತ್ತೊಂದು ಹೆಗ್ಗಳಿಕೆ ಅಂತ ನಾನು ಹೇಳ್ತೀನಿ. ಸೊ ಸೆಕೆಂಡ್ ಹಾಫಲ್ಲಿ ನೀವೇನು ನೋಡ್ತಿರಲ್ಲ, ನೀವೇನು ಎಕ್ಸ್ಪೀರಿಯನ್ಸ್ ಮಾಡ್ತಿರಲ್ಲ, ಅದೆಲ್ಲವೂ ಜಸ್ಟ್ ಬೋನಸ್. ಯಾಕೆ ಅಂತ ಹೇಳಿದ್ರೆ ಫಸ್ಟ್ ಹಾಫಲ್ಲೇ ಆಲ್ಮೋಸ್ಟ್ ಒಂದು ಪೈಸಾ ವಸೂಲ್ ಎಕ್ಸ್ಪೀರಿಯನ್ಸ್ ಸಿಕ್ಬಿಟ್ಟಿರುತ್ತೆ. ಇನ್ನೊಂದು ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬರೋದಾದರೆ ವಿಜಯ್ ರಾಘವೇಂದ್ರ ಅವರು ಅನ್ಡೌಟೆಬ್ಲಿ ಹೊಸ ಆಯಾಮಕ್ಕೆ ಹೊರಳಿರೋದು ಸ್ಪಷ್ಟವಾಗಿ ಕಾಣುತ್ತೆ. ಬಹಳ ಸಟಲ್ ಆಗಿ, ರಿಯಲಿಸ್ಟಿಕ್ ಆಗಿ ಅವರು ಪರ್ಫಾರ್ಮ್ ಮಾಡಿದ್ದಾರೆ. ಇನ್ವೆಸ್ಟಿಗೇಟಿವ್ ಕ್ರೈಮ್ ಥ್ರಿಲ್ಲರ್ಸ್ ವಿಜಯ್ ರಾಘವೇಂದ್ರ ಅವರಿಗೆ ಚೆನ್ನಾಗಿ ಹೋಗ್ತಾ ಇದೆ. ಹಂಗೆ ನೋಡೋಕೆ ಹೋದರೆ ಅವರ ಪೊಟೆನ್ಷಿಯಲನ್ನು ಎಕ್ಸ್ಪೆಂಡ್ ಮಾಡೋದಕ್ಕೆ ಈ ಥರದ ಸಿನಿಮಾಗಳು ಒಳ್ಳೆ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಡ್ತಾ ಇವೆ.
ಅವರು ಬಹಳ ಫ್ರೆಶ್ ಆಗಿ ನ್ಯಾಚುರಲ್ ಆಗಿ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಪ್ಲಸ್ ಸಿಕ್ಕಾಬಟ್ಟೆ ಇಷ್ಟ ಆಗ್ತಾರೆ. ಸಿನಿಮಾ ಮುಗಿದ ಮೇಲೆ ಕೂಡ ತುಂಬ ಕಾಡ್ತಾರೆ. ಆ್ಯಂಡ್ ಸೀತಾರಾಮ್ ಬೆನಾಯ್ ಪಾತ್ರವನ್ನು ವಿಜಯ್ ರಾಘವೇಂದ್ರ ಅವರನ್ನು ಹೊರತುಪಡಿಸಿ ಬೇರೆ ಯಾರೂ ಮೋಸ್ಟ್ಲಿ ಪುಲ್ ಆಫ್ ಮಾಡೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಅವರು ಅಷ್ಟು ಈಸಿಯಾಗಿ ತಮ್ಮ ಪಾತ್ರದ ಮೂಲಕ ಅವರು ಆ್ಯಕ್ಚುಲಿ ನಮಗೆಲ್ಲ ಇಷ್ಟ ಆಗ್ತಾರೆ. ಆ್ಯಂಡ್ ಇನ್ಫ್ಯಾಕ್ಟ್ ಸೀತಾರಾಮ್ ಬೆನಾಯ್ ಫ್ರ್ಯಾಂಚೈಸಿ ಆಗಿ ಇನ್ನಷ್ಟು ಬೆಳೆಯೋದಕ್ಕೆ ಅಕಸ್ಮಾತ್ ಏನಾದರೂ ಮುಂದಡಿ ಇಟ್ಟರೆ ಅದಕ್ಕೆ ಮುಖ್ಯ ಅಡಿಗಲ್ಲು ವಿಜಯ್ ರಾಘವೇಂದ್ರ ಅವರೇ ಆಗಿರ್ತಾರೆ. ಅವರನ್ನು ಬಿಟ್ಟರೆ ಗೋಪಾಲ್ ಕೃಷ್ಣ ದೇಶಪಾಂಡೆ ಆ್ಯಸ್ ಸೆಬೆಸ್ಟಿಯನ್ ಈಸ್ ಎಕ್ಸ್ಟ್ರೀಮ್ಲಿ ಅನ್ಪ್ರಿಡಿಕ್ಟಬಲ್ ಆ್ಯಂಡ್ ಸ್ಕೇರಿ. ಫಸ್ಟ್ ಹಾಫಲ್ಲಿ ಗೋಪಾಲ್ ಕೃಷ್ಣ ದೇಶಪಾಂಡೆ ಯಾವ ಲೆವೆಲ್ಗೆ ಬಾಯಿಗೆ ಬರೆಸ್ತಾರೆ ಅಂತ ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತಂದರೆ ಈ ಸಿನಿಮಾನ ನೀವು ಥಿಯೇಟ್ರಲ್ಲೇ ನೋಡಬೇಕು. ಐ ಡೋಂಟ್ ನೋ, ಎವ್ರಿ ಟೈಮ್ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು ಯಾವ ರೀತಿ ತಮ್ಮ ಪಾತ್ರಗಳ ಮೂಲಕ ಸರ್ಪ್ರೈಸ್ ಮಾಡ್ತಾ ಇರ್ತಾರೆ ಅಂತ. ಪ್ರತಿ ಸಲನೂ ಅವ್ರು ಸರ್ಪ್ರೈಸ್ ಮಾಡ್ತಾರೆ. ಆ್ಯಕ್ಚುಲಿ ಅವರ ಆ್ಯಕ್ಟಿಂಗ್ ರೇಂಜ್ನ ಬೇರೆ ಬೇರೆ ಆಯಾಮಗಳಲ್ಲಿ ಎಕ್ಸ್ಪ್ಲೋರ್ ಮಾಡುವಂತಹ ಇನ್ನಷ್ಟು ಈ ರೀತಿಯ ಸಿನಿಮಾಗಳು ಬರ್ತಾ ಇರಲಿ, ನಮಗೆಲ್ಲ ಅವರು ಎಂಟರ್ಟೈನ್ ಮಾಡ್ತಾ ಇರಲಿ ಅಂತ ನಾನು ಹಾರೈಸ್ತೀನಿ. ಪ್ಲಸ್ ಗೋಪಾಲ್ ಸರ್, ನಿಮ್ಮ ಪರ್ಫಾರ್ಮೆನ್ಸ್ಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ದಿಸ್ ಗೈ ಇಸ್ ಜಸ್ಟ್ ಬ್ರಿಲಿಯಂಟ್ ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ. ಆ್ಯಂಡ್ ಅಫ್ಕೋರ್ಸ್ ಅದನ್ನು ಬಿಟ್ಟರೆ ವಲವಾರ ಸಿನಿಮಾದಲ್ಲಿ ತಂದೆ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಂತಹ ಮಾಲ್ತೇಶ್ ಅವರು ಕೂಡ ಈ ಸಿನಿಮಾದಲ್ಲಿ ಒಂದು ಒಳ್ಳೆಯ ಪಾತ್ರ ಮಾಡಿದ್ದಾರೆ. ಅವರ ಪರ್ಫಾರ್ಮೆನ್ಸ್ ಕೂಡ ಈ ಸಿನಿಮಾ ಮುಗಿದ ಮೇಲೂ ನಮ್ಮ ತಲೆಯಲ್ಲಿ ಉಳ್ಕೊಳ್ಳುತ್ತೆ. ಆ್ಯಂಡ್ ರಿಗಾರ್ಡ್ಲೆಸ್ ಟು ಸೇ, ಈ ಸಿನಿಮಾದ ಕಾಸ್ಟಿಂಗ್ ಈ ಸ್ಪಾಟ್ ಆನ್ ಅಂತಲೇ ಹೇಳಬೇಕಾಗತ್ತೆ. ಒಂದೇ ಒಂದು ಮಿಸ್ ಕಾಸ್ಟ್ ಇಲ್ಲ. ಪೊಲೀಸ್ ಸಿಬ್ಬಂದಿಗಳಾಗಿರ್ಬೋದು, ಸಾಕು ತಾಯಿ, ಆ ಇಬ್ಬರು ಲವರ್ಸು, ಮಂಜನ್ ತಾಯಿ ಪಾತ್ರ ಮಾಡಿರೋರು ಮತ್ತು ಮಗಳು, ಮತ್ತು ವಿಜಯ ರಾಘವೇಂದ್ರ ಅವರ ಅಕ್ಕನ ಪಾತ್ರ ಮಾಡಿರುವಂತಹ ಉಷಾ ಭಂಡಾರಿ ಅವರು, ಪ್ರತಿಯೊಬ್ಬರು ಕೂಡ ಅಚ್ಚುಕಟ್ಟಾಗಿ ಆ್ಯಕ್ಟ್ ಮಾಡಿದ್ದಾರೆ. ಯಾರ ಪಾತ್ರವೂ ಕೂಡ ಮಿಸ್ಫಿಟ್ ಅಥವಾ ಮಿಸ್ ಕಾಸ್ಟ್ ಅಂತ ಅನಿಸಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಪಾತ್ರ ಮಾತ್ರ ಎಲ್ಲರಿಗಿಂತ ಜಾಸ್ತಿ ನಮ್ಮನ್ನು ಕಾಡುತ್ತೆ. ನಾನು ಆಗಲೇ ಹೇಳಿದಾಗೆ ಆ ಪಾತ್ರದ ಬಗ್ಗೆ ಆಗಲಿ, ಪಾತ್ರಧಾರಿಯ ಬಗ್ಗೆ ಆಗಲಿ ಈಗಲೇ ಹೇಳಿದ್ರೆ ಸ್ಪಾಯ್ಲರ್ ಆಗುತ್ತೆ. ಆ ಪಾತ್ರವೇ ಈ ಸಿನಿಮಾದ ಮುಖ್ಯ ಜೀವಾಳ ಅಥವಾ ಆತ್ಮ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅದೇನು ಆ ಪಾತ್ರ ಮಾಡಿರೋರು ಯಾರು ಅಂತ ಗೊತ್ತಾಗಬೇಕು ಅಂತಂದರೆ ಈ ಸಿನಿಮಾನ ನೀವು ಥಿಯೇಟ್ರಲ್ಲಿ ನೋಡಬೇಕಾಗತ್ತೆ. ಅದು ಬಿಟ್ಟರೆ ಹೇಮಂತ್ ಆಚಾರ್ಯ ಅವರ ಕ್ಯಾಮ್ರಾ ವರ್ಕ್ ಮತ್ತು ನವನೀತ್ ಶ್ಯಾಮ್ ಅವರ ಸಂಗೀತ ಈ ಸಿನಿಮಾದ ಮತ್ತೆರಡು ಪಾಸಿಟಿವ್ ಪಾಯಿಂಟ್ಸ್ ಅಂತ ನಾನು ಹೇಳ್ತೀನಿ. ಕೆಲವು ವಿಷಯಗಳಲ್ಲಿ ಸಿದ್ಧ ಸೂತ್ರಗಳನ್ನು ಡೆಲಿಬರೇಟ್ ಆಗಿ ಬ್ರೇಕ್ ಮಾಡಿರುವಂತಹ ನಿರ್ದೇಶಕ ದೇವಿ ಶೆಟ್ಟಿ ಅವರ ಕನ್ವಿಕ್ಷನ್ಗೆ ಒಂದು ಬಿಗ್ ಅಪ್ರಿಸಿಯೇಷನ್ ಅಂತೂ ಬರಲೇಬೇಕು. ಒಂದೆರಡು ಮೈನರ್ ಫ್ಲಾಸ್ ಈ ಸಿನಿಮಾದಲ್ಲಿದೆ. ಅದ್ರ ಬಗ್ಗೆ ಸ್ವಲ್ಪ ಅವರು ಗಮನ ಹರಿಸಿದ್ದಿದ್ರೆ ಈ ಸಿನಿಮಾಗೆ 100 ಔಟ್ ಆಫ್ 100 ಕೊಡ್ಬೋದಾಗಿತ್ತು. ಆದರೆ ಇವಾಗ 98 ಔಟ್ ಆಫ್ 100 ಕೊಡ್ಬೋದು. ಇನ್ನು ನಿರ್ದೇಶಕ ಪವನ್ ಒಡೆಯರ್ ಅವರು ಈ ಸಿನಿಮಾನ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಸದಭಿರುಚಿಯ ಸಿನಿಮಾಗಳನ್ನು ಪ್ರೋತ್ಸಾಹಿಸುವಂತಹ, ಮುನ್ನೆಲೆಗೆ ತರುವಂತಹ ಅವರ ಈ ಪ್ರಯತ್ನಕ್ಕೆ ಶುಭವಾಗಲಿ ಅಂತ ನಾನು ಈ ವಿಡಿಯೋದಲ್ಲಿ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಇನ್ನು ಸಿನಿಮಾ ಫೆಬ್ರವರಿ 20ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ನಮಗೆ ಪ್ರೆಸ್ ಶೋ ಇದ್ದಿದ್ದರಿಂದ ನಾನು ಈ ಸಿನಿಮಾ ರಿವ್ಯೂನ ಈಗಲೇ ಮಾಡ್ತಾ ಇದ್ದೀನಿ. ಇನ್ವೆಸ್ಟಿಗೇಟಿವ್ ಕ್ರೈಮ್ ಥ್ರಿಲ್ಲರ್ ಸಿನಿಮಾಗಳು ನಿಮಗೆ ಇಷ್ಟ ಆಗುತ್ತೆ ಅಂತಾದರೆ ಸೀತಾರಾಮ್ ಬೆನಾಯ್ ಪಾರ್ಟ್ 1 ಅಂದರೆ ಕೇಸ್ ನಂಬರ್ 18, ಹಾಗೆಯೇ ಕೊಂಡಾಣ ಮತ್ತು ಈಗ ಬಂದಂತಹ ರಕ್ಕಸ ಪುರೋಧೋಳ್ ತರಹದ ಸಿನಿಮಾಗಳು ನಿಮಗೆ ಇಷ್ಟ ಆಗುತ್ತೆ ಅಂತಾದರೆ ದಯವಿಟ್ಟು ಮಿಸ್ ಮಾಡದೆ ಈ ಸಿನಿಮಾನ ನೋಡಿ. ಆ ಸಿನಿಮಾಗಳಿಗಿಂತ ಈ ಸಿನಿಮಾ ಇನ್ನಷ್ಟು ಜಾಸ್ತಿ ಹೆಚ್ಚಾಗುತ್ತೆ. ನೀವು ಕೊಟ್ಟ ಹಣಕ್ಕೆ ಮತ್ತು ನಿಮ್ಮ ಸಮಯಕ್ಕೆ ಯಾವುದೇ ಲಾಸ್ ಅಂತೂ ಆಗಲ್ಲ. ಇನ್ನು ಬಾಟಮ್ ಲೈನ್ ಏನು ಅಂತಂದರೆ, ಹುಟ್ಟಿದಾಗ ಪ್ರತಿಯೊಂದು ಮಗು ಕೂಡ ಮುಗ್ಧತೆಯ ಪ್ರತೀಕವೇ ಆಗಿದ್ದರೂ ಆ ಮಗುವಿನ ಜೀವನದಲ್ಲಿ ಘಟಿಸುವಂತಹ ಕೆಲವು ವಿಪರೀತವಾದ ಸಂದರ್ಭಗಳು ಹೇಗೆ ಮಗುವಿನ ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರ್ತವೆ, ಆ ಪರಿಣಾಮಗಳು ಸಮಾಜದಲ್ಲಿ ಒಬ್ಬ ಕ್ರೂರಿಯನ್ನು ಹೇಗೆ ಹುಟ್ಟು ಹಾಕುತ್ತವೆ ಅನ್ನೋದನ್ನು ಬ್ರಿಲಿಯಂಟಾಗಿ ಎಸ್ಟಾಬ್ಲಿಷ್ ಮಾಡಿರುವಂತಹ ಒಂದು ಸಿನಿಮಾ ಇದು. ಹಾಗಾಗಿ ಮಿಸ್ ಮಾಡದೆ ಈ ಸಿನಿಮಾ ನೋಡಿ. ಆ್ಯಂಡ್ ಈ ಸಿನಿಮಾ ಮೂಲಕ ಒಂದಷ್ಟು ವಾರ್ನಿಂಗ್ ಅಥವಾ ಕೆಲವೊಂದಷ್ಟು ಚೇಂಜಸನ್ನು ಬೇರೆ ನಿರ್ದೇಶಕರುಗಳು ಅಥವಾ ಬೇರೆ ಪ್ರೊಡಕ್ಷನ್ ಹೌಸಸ್ಗಳು ಕೂಡ ಪಡ್ಕೊಳ್ಬೋದು. ಅದು ಯಾವ ರೀತಿ ಅಂತ ಹೇಳಿದ್ರೆ, ನಾನು ಆಗಲೇ ಹೇಳಿದೆ, ಈ ಸಿನಿಮಾದಲ್ಲಿ ಕಥೆಗೆ ಅಥವಾ ನರೇಷನ್ಗೆ ಸಂಬಂಧ ಇಲ್ಲದೆ ಇರುವಂತಹ ಒಂದೇ ಒಂದು ಸೀನನ್ನಾಗಲಿ ಅಥವಾ ಒಂದೇ ಒಂದು ಶಾಟನ್ನಾಗಲಿ ತೋರಿಸಿಲ್ಲ. ಎಲ್ಲವೂ ಕೂಡ ಕಥೆಗೆ ಪೂರಕವಾಗಿಯೇ ಈ ಸಿನಿಮಾದಲ್ಲಿ ಪ್ಯಾಕೇಜಿಂಗ್ ಮಾಡಿದ್ದಾರೆ. ಇದರಿಂದ ಸುಮ್ಮನೆ ಕೇರ್ಲೆಸ್ ಆಗಿ ಸಿನಿಮಾ ಮಾಡುವಂತಹ ನಿರ್ದೇಶಕರುಗಳು ಅಥವಾ ಹೈ ಬಜೆಟ್ ಹಾಕಿದರೆ ನಾವು ಹೆಂಗಾದರೂ ಆಡಿಯನ್ಸ್ಗಳನ್ನು ಫೂಲ್ ಮಾಡಿಬಿಡ್ಬೋದು, ಅಥವಾ ಲಾಜಿಕ್ ಇಲ್ಲದೇ ಇದ್ದರೂ ಕೂಡ ಆಡಿಯನ್ಸ್ ಅದನ್ನು ಊಫಿ ಮಾಡಿಬಿಡ್ತಾರೆ, ಹೆಂಗಿದ್ರೂ ಸಿನಿಮಾ ನೋಡ್ತಾರೆ, ಪರವಾಗಿಲ್ಲ ಈ ಎಲಿಮೆಂಟ್ಸ್ಗಳನ್ನು ಇಟ್ಟರೆ ಜನಗಳನ್ನು ಥಿಯೇಟ್ರಿಗೆ ಪುಲ್ ಮಾಡ್ಬೋದು ಅಂತೆಲ್ಲ ಮಿಸ್ಕನ್ಸೆಪ್ಷನನ್ನು ಇಟ್ಕೊಂಡು ಸಿನಿಮಾ ಮಾಡುವಂತಹ ನಿರ್ದೇಶಕರುಗಳಿಗೆ ಹಾಗೆಯೇ ಪ್ರೊಡಕ್ಷನ್ ಹೌಸ್ಗಳಿಗೆ ನಿಜವಾಗ್ಲೂ ಈ ಸಿನಿಮಾ ಒಂದು ಪಾಠ ಆಗುತ್ತೆ, ಒಂದು ವಾರ್ನಿಂಗ್ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಒಂದು ಸಿನಿಮಾ ಅಂತ ಹೇಳಿದ್ಮೇಲೆ
ಆಗೆಲ್ಲ ಒಂದು ಕಾಲ ಇತ್ತು, ಒಬ್ಬ ಹೀರೋ ಬಂದರೆ ಸಾಕು, ಅಲ್ಲಿ ಒಂದು ಮಾಸ್ ಅಪೀರಿಯನ್ಸ್ ಇದ್ದರೆ, ಒಂದು ಫೈಟು ಡ್ಯಾನ್ಸ್ ಎಲ್ಲ ಇಟ್ಟರೆ ಸಾಕು, ಜನ ಬಂದು ನೋಡ್ತಾಯಿದ್ರು, ನುಗ್ತಾಯಿದ್ರು, ಅಲ್ಲೇನೋ ಮಿಸ್ಟೇಕ್ಸ್ ಇದ್ರೂ ಅದನ್ನೆಲ್ಲ ಊಫಿ ಮಾಡ್ಕೊಂಡು ಹೋಗ್ತಾಯಿದ್ರು. ಬಿಕಾಸ್ ಆಗ ಜನಗಳಿಗೆ ಸಾಕಷ್ಟು ಬೇರೆ ಬೇರೆ ಆಪ್ಷನ್ಸ್ ಇರಲಿಲ್ಲ. ಸಿನಿಮಾನೇ ನೋಡಬೇಕಾಗಿತ್ತು ಎಂಟರ್ಟೈನ್ಮೆಂಟ್ಗೋಸ್ಕರ, ಸೊ ಅದಕ್ಕಾಗಿ ಊಫಿ ಮಾಡ್ಕೊಂಡು ನೋಡ್ತಾಯಿದ್ರು. ಬಟ್ ಈಗ ಆ ಥರ ಇಲ್ಲ. ಈಗೆಲ್ಲ ಎಂಟರ್ಟೈನ್ಮೆಂಟ್ ಆಲ್ಮೋಸ್ಟ್ ರೀಲ್ಸಿಗೆ ಬಂದುಬಿಟ್ಟಿದೆ. ಸೊ ಈಗ ಒಂದು ಸಿನಿಮಾ, ಒಂದು 2 ಗಂಟೆ ಸಿನಿಮಾ ನಮ್ಮನ್ನು ಕ್ಯಾಪ್ಟಿವೇಟಿಂಗ್ ಆಗಿ ನಮ್ಮ ಮೊಬೈಲ್ ಕಡೆಗೆ ಗಮನ ಹರಿಸದೆ ಹಾಗೆ ನಾವು ಸ್ಕ್ರೀನ್ ಮೇಲೆ ನೋಡ್ತಾನೆ ಇರಬೇಕು ಅಂತಂದರೆ ಅಲ್ಲಿ ಕಂಪ್ಲೀಟಾಗಿ ನಮ್ಮನ್ನು ಆವರಿಸಿಕೊಳ್ಳುವಂತಹ ಒಂದು ಗುಣ ಆ ಸಿನಿಮಾಗಿರಬೇಕಾಗುತ್ತೆ. ಪ್ರತಿಯೊಂದು ಸ್ಕ್ರೀನ್ ಪ್ಲೇಯಿಂದ ಹಿಡಿದು ಆಮೇಲೆ ಪ್ಯಾಕೇಜಿಂಗಿಂದ ಹಿಡಿದು ಎಲ್ಲೂ ಕೂಡ ಅಲ್ಲಿ ಲಾಜಿಕ್ ಲೆಸ್ ಆಗಿ ಅಥವಾ ಕತೆಗೆ ಸಂಬಂಧ ಇಲ್ಲದೇ ಸುಮ್ಮನೆ ಯಾವುದೋ ಕಮರ್ಷಿಯಲ್ ಎಲಿಮೆಂಟ್ ಆ್ಯಡ್ ಮಾಡ್ತೀನಿ ಅದರಿಂದ ಜನಕ್ಕೆ ಇಷ್ಟ ಆಗುತ್ತೆ ಹಾಗೆಲ್ಲ ಯೋಚನೆ ಮಾಡ್ಕೊಂಡು ಸಿನಿಮಾ ಮಾಡಿದ್ರೆ ಇವತ್ತು ಯಾರೂ ನೋಡಲ್ಲ. ಸೊ ಅಚ್ಚುಕಟ್ಟಾಗಿ ಆ ಒಂದು ಕಥಾವಸ್ತುವಿಗೆ ತಕ್ಕ ಹಾಗೆ ಸ್ಕ್ರೀನ್ ಪ್ಲೇ ಮಾಡಿಕೊಂಡು ಕರೆಕ್ಟಾಗಿ ಸಿನಿಮಾ ಮಾಡಿದ್ರೆ ಡೆಫಿನೆಟ್ಲಿ ಜನ ನೋಡ್ತಾರೆ, ಅದನ್ನು ಇಷ್ಟಪಟ್ಟೇ ಪಡ್ತಾರೆ. ಅದೇ ಬೇರೆ ಇಂಡಸ್ಟ್ರಿಯಲ್ಲಿ ಆಗ್ತಾ ಇರೋವಂಥದ್ದು. ಸೊ ಈ ಒಂದು ಸೀತಾರಾಮ್ ಬೆನೋಯ್ ಕೇಸ್ ನಂಬರ್ 2 ಸಿನಿಮಾ ಈ ಎಲ್ಲ ಅಂಶಗಳಿಂದ ಜನರನ್ನು ಕ್ಯಾಪ್ಟಿವೇಟಿಂಗ್ ಎಕ್ಸ್ಪೀರಿಯನ್ಸ್ ಕೊಡೋದ್ರಲ್ಲಿ ಗೆದ್ದಿದೆ. ಆ್ಯಂಡ್ ಈ ಸಿನಿಮಾ ಒಂದು ಪೈಸಾ ವಸೂಲಿ ಎಕ್ಸ್ಪೀರಿಯನ್ಸ್ ಡೆಫಿನೆಟ್ಲಿ ಆಗಿರುತ್ತೆ. ನೀವು ಸಿನಿಮಾ ನೋಡಲಿಕ್ಕೆ ಥಿಯೇಟರ್ ಒಳಗಡೆ ಹೋದರೆ ಹೊರಗಡೆ ಬರುವಾಗ ಡೆಫಿನೆಟ್ಲಿ ಡಿಸಪಾಯಿಂಟ್ ಆಗಿ ಆಚೆ ಅಂತೂ ಬರಲ್ಲ. ಅದು ಮಾತ್ರ ನಾನು ಕೊಡುವಂತಹ ಒಂದು ಗ್ಯಾರಂಟಿ. ಧನ್ಯವಾದಗಳು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.